ನಮಸ್ಕಾರ ಎಲ್ರಿಗೂ. ನಾನಿವತ್ತು ಶ್ರೀ ಮಾದೇಶ್ವರ ಸ್ವಾಮಿ ಬೆಟ್ಟದಲ್ಲಿದ್ದೀನಿ. ಬೆಂಗಳೂರಿಂದ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬರೋದು ಹೇಗೆ ಆ್ಯಂಡ್ ಯಾವ ಬಸ್ ಸ್ಟ್ಯಾಂಡಲ್ಲಿ ನಾವು ಬಸ್ ಹತ್ತಬೇಕು ಆ್ಯಂಡ್ ಬಜೆಟ್ ಎಷ್ಟಾಗುತ್ತೆ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಒನ್ ಡೇಲಿ ನಾವು ವಾಪಸ್ ಬರ್ಬೋದಾ ಇಲ್ಲ ಅಲ್ಲೇ ಸ್ಟೇ ಆಗಬೇಕಾ, ಪ್ರತಿಯೊಂದು ಡೀಟೇಲ್ಸ್ ನಾನು ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರತಿನಿತ್ಯ ಮಾದೇಶ್ವರ ಬೆಟ್ಟದಲ್ಲಿ ಸಂಜೆ 7 ಗಂಟೆಗೆ ಚಿನ್ನದ ತೇರನ್ನ ಇಡ್ತಾರೆ. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪವನ್. ನಾನಿವತ್ತು ನಿಮಗೆ ಈ ವ್ಲಾಗಲ್ಲಿ ಬೆಂಗಳೂರಿಂದ ಮಾದೇಶ್ವರ ಬೆಟ್ಟಕ್ಕೆ ಹೇಗೆ ಹೋಗೋದಂತ ತೋರಿಸ್ತೀನಿ. ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬರಬೇಕು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಮಾದೇಶ್ವರ ಬೆಟ್ಟಗೆ ಡೈರೆಕ್ಟ್ ಬಸ್ ಇದೆ. ಸೊ ನಾವು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದರೆ ನೀವು ನೋಡ್ಬೋದು KSRTC ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಅಲ್ಲಿ ಹೋದರೆ ನಮಗೆ ಮಾದೇಶ್ವರ ಬೆಟ್ಟಕ್ಕೆ ಡೈರೆಕ್ಟ್ ಬಸ್ ಸಿಗುತ್ತೆ. ಸೊ ಬನ್ನಿ, ಈ ವಿಡಿಯೋಲ್ಲಿ ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗೋಗೆ ಆ್ಯಂಡ್ ಅಲ್ಲಿಂದ ಬೆಂಗಳೂರಿಂದ ಮಾದೇಶ್ವರ ಬೆಟ್ಟಕ್ಕೆ ಎಷ್ಟು ಬಜೆಟ್ ಬೇಕಾಗುತ್ತೆ ಅಂತ ತಿಳಿಸ್ತೀನಿ. ಆ್ಯಂಡ್ ಬೆಂಗಳೂರಿಂದ ನೀವು ಮೈಸೂರಿಗೆ ಹೋಗ್ಬೇಕಂತ ಇದ್ದರೆ ಮೈಸೂರು ಸೈಡ್ ಯಾವುದೇ ಊರಿಗೆ ಹೋಗ್ಬೇಕಂತ ಇದ್ದರೂ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬರಬೇಕು. ಸೊ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮಾದೇಶ್ವರ ಬೆಟ್ಟಕ್ಕೆ ಎಷ್ಟು ಅವರಲ್ಲಿ ನಾವು ರೀಚ್ ಆಗ್ತೀವಿ ಆ್ಯಂಡ್ ಎಷ್ಟು ಬಜೆಟ್ ಬೇಕಾಗುತ್ತೆ ಈ ವಿಡಿಯೋಲಿ ತಿಳಿಸ್ತೀನಿ. ಬನ್ನಿ. ಸೊ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದಮೇಲೆ ಪ್ಲ್ಯಾಟ್ಫಾರ್ಮ್ 3 ಇಲ್ಲ 4ರಲ್ಲಿ ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ಬಸ್ಸಸ್ ಇರುತ್ತೆ. ಸೊ ಬನ್ನಿ, ನಾನಿವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 3ಲಿದ್ದೀನಿ. ಇಲ್ಲಿ ನನ್ನ ಹಿಂದೆ ಇರೋ ಬಸ್ಸೇ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತೆ. ಸೊ ನಾನಿವಾಗ ಮಲೆಮಹದೇಶ್ವರಕ್ಕೆ ಹೋಗೋ ಬೆಟ್ಟದ ಬಸ್ಸಲ್ಲಿದ್ದೀನಿ. ಇಲ್ಲಿಂದ 6 ಅವರ್ ಬೇಕಾಗುತ್ತೆ ಜರ್ನಿ. ಸೊ ಇಲ್ಲಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ ಬಜೆಟ್ ಎಷ್ಟು ಬೇಕಾಗುತ್ತೆ ಅಂತ ಕಂಪ್ಲೀಟಾಗಿ ನಾನು ವಿಡಿಯೋ ತಿಳಿಸ್ತೀನಿ. ಆ್ಯಂಡ್ ಈ ಬಸ್ ಡೈರೆಕ್ಟ್ ಮಾದೇಶ್ವರ ಬೆಟ್ಟಕ್ಕೆ ಹೋಗುತ್ತೆ. ಇವಾಗ ಟೈಮ್ 12 ಗಂಟೆ. ಬೆಂಗಳೂರಿಂದ ಮಾದೇಶ್ವರ ಬೆಟ್ಟಕ್ಕೆ ಬರೋ ಬಸ್ಸು ಚನ್ನಪಟ್ಟಣ ಮದ್ದೂರು ಮೇಲೆ ಬರುತ್ತೆ. ಸೊ ಚನ್ನಪಟ್ಟಣಲ್ಲಿ ನಮಗೆ 20 ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ. ನೀವೇನಾನ ಅಲ್ಲಿ ಊಟ ಮಾಡಬೇಕಂದ್ರೆ ಇಲ್ಲ ಏನಾನ ಸ್ನ್ಯಾಕ್ಸ್ ತೊಗೋಬೇಕಂದ್ರೆ ನೀವು ಅಲ್ಲಿ ತೊಗೊಬೋದು. ಒಬ್ರಿಗೆ 290 ರುಪೀಸ್ ಟಿಕೆಟ್ ಆಗುತ್ತೆ. ಸೊ ಬೆಂಗಳೂರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರೋಕ್ಕೆ 290 ರುಪೀಸ್ ಟಿಕೆಟ್ ಬೇಕು. ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 6 ಅವರ್ ಜರ್ನಿ ಆಗುತ್ತೆ. ಸೊ ಇವತ್ತು ನೀವು ನೋಡ್ಬೋದು, ನಾನು ಮಲೆಮಹದೇಶ್ವರ ಬೆಟ್ಟದಲ್ಲಿದ್ದೀನಿ. ಮಧ್ಯಾಹ್ನ 12:15 ನಾನು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಬಿಟ್ಟೆ. ಸೊ ಇವಾಗ ಟೈಮ್ ಬಂದು 6 ಗಂಟೆ 30 ನಿಮಿಷ. ಕರೆಕ್ಟಾಗಿ 6 ಅವರ್ಗೆ ನಾವು ಬೆಂಗಳೂರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರ್ಬೋದು. ಆ್ಯಂಡ್ ಏನಂದರೆ ಸಾಯಂಕಾಲ 7 ಗಂಟೆಗೆ ಮಾದೇಶ್ವರ ಬೆಟ್ಟದಿಂದ ಬೆಂಗಳೂರಿಗೆ ಹೋಗೋ ಬಸ್ಸಸ್ ಲಾಸ್ಟ್ ಇರುತ್ತೆ. ಆ್ಯಂಡ್ ಮತ್ತೆ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 4 ಗಂಟೆಯಿಂದ. ಸೊ ಬನ್ನಿ, ಇವಾಗ ಟೆಂಪಲ್ನೆಲ್ಲ ತೋರಿಸ್ತೀನಿ. ನಾವು ಟೆಂಪಲ್ ಇಳಿದಿದ ತಕ್ಷಣ ನಮಗೆ ಸ್ಟಾರ್ಟಿಂಗ್ಗೆ ಮಾಹಿತಿ ಕೇಂದ್ರ ಅಂತ ಸಿಗುತ್ತೆ. ಅಲ್ಲೋಗಿ ನಾವು ಏನು ಬೇಕನ್ನ ಇನ್ಫಾರ್ಮೇಷನ್ ಕೇಳ್ಬೋದು ಅವ್ರ ಹತ್ರ. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಥರ ಕೈಕಾಲು ತೊಳ್ಕೊಳೋ ಜಾಗ ಸಿಗುತ್ತೆ. ಸೊ ಈ ಜಾಗದಲ್ಲಿ ಬಂದು ನಾವು ಕೈಕಾಲೆಲ್ಲ ತೊಳ್ಕೊಂಡು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಆ್ಯಂಡ್ ಇದ್ರ ಪಕ್ಕದಲ್ಲೇ ವಾಶ್ರೂಮ್ ಕೂಡ ಇದೆ. ನಾವು ಟೆಂಪಲ್ ಹೋಗಿದ ತಕ್ಷಣವೇ ಗೇಟ್ ಎಂಟ್ರೆನ್ಸ್ ಆದಮೇಲೆ ನಮಗೆ ಸ್ಲಿಪ್ಪರ್ ಬಿಡೋ ಸ್ಟ್ಯಾಂಡ್ ಸಿಗುತ್ತೆ. ಸೊ ನೋಡ್ಬೋದು ನೀವು, ಈ ಜಾಗದಲ್ಲೇ ಸ್ಲಿಪ್ಪರ್ ಬಿಡೋ ಜಾಗ ನೋಡ್ಬೋದು. ತುಂಬ ಜನ ಸೇರಿದ್ದಾರೆ ಆ್ಯಂಡ್ ಹಿಂದೆಗಡೆ ನಾಟಕ ಎಲ್ಲ ನಡೀತಿದೆ. ಸೊ ನಾವೀಗ ಟೆಂಪಲ್ಗೆ ಹೋಗೋಣ ಬನ್ನಿ. ಆ್ಯಂಡ್ ನೀವೇನಾನ ಬೆಂಗಳೂರಿಂದ ಒಂದು ದಿವಸದಲ್ಲಿ ಟೆಂಪಲ್ಗೆ ಬರಬೇಕಂತ ಇದ್ದರೆ ಮಾರ್ನಿಂಗ್ 6 AM ನೀವೇನಾದರೂ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿರೋ ಮಾದೇಶ್ವರ ಬೆಟ್ಟದ ಬಸ್ ಹತ್ತಿದ್ರೆ 11ಗೆಲ್ಲ ಮಾದೇಶ್ವರ ಬೆಟ್ಟದಲ್ಲಿ ಇರ್ತೀರ. ಆ್ಯಂಡ್ 3 ಗಂಟೆ ಅಷ್ಟರಲ್ಲೆಲ್ಲ ನೀವು ಇಲ್ಲಿಂದ ಬ್ಯಾಂಗ್ಳೂರು ಬಸ್ ಹತ್ತಿ ಹೋಗ್ಬೋದು. ನೋಡ್ಬೋದು, ಈ ಥರ ಕ್ಯೂ ಇರುತ್ತೆ, ಬ್ಯಾರಗೇಟ್ ಇರುತ್ತೆ. ನಾವು ಇದನ್ನು ದಾಟ್ಕೊಂಡು ನಾವು ಟೆಂಪಲ್ಗೆ ಹೋಗಬೇಕು ಕ್ಯೂ ಅಲ್ಲಿ. 7 ಗಂಟೆ ಅಷ್ಟರಲ್ಲಿ ದರ್ಶನ ಸೊ 7 ಗಂಟೆ ಅಷ್ಟರಲ್ಲಿ ನಾವು ಹೊರಗಡೆ ಹೋಗಬೇಕು. ಇಲ್ಲ ನೈಟ್ ಬಾಗಿಲು ಹಾಕ್ಬಿಡ್ತಾರೆ. ಆಮೇಲೆ 8:15ಗೆ ಪೂಜೆಗೆ ಹೋಗ್ತಾರೆ. ಪ್ರತಿನಿತ್ಯ ಮಾದೇಶ್ವರ ಬೆಟ್ಟದಲ್ಲಿ ಸಂಜೆ 7 ಗಂಟೆಗೆ ಚಿನ್ನದ ತೇರನ್ನ ಎಳಿತಾರೆ. ನೀವು ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಪ್ರತಿನಿತ್ಯ ಅರ್ಧ ಅವರ್ ಈ ತೇರಿನ ಎಳೆಯೋದಿರುತ್ತೆ. ಬನ್ನಿ ನೋಡೋಣ. ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿದ ಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ದಾಸೋಹದ ಭವನ ಸಿಗುತ್ತೆ. ಬನ್ನಿ ತೋರಿಸಿ. ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬ ಜನ ಸೇರಿದ್ದಾರೆ. ನೋಡ್ಬೋದು, ಇದು ದಾಸೋಹಕ್ಕೆ ಹೋಗೋ ಕ್ಯೂ. ಬನ್ನಿ, ಇದು ದಾಸೋಹಕ್ಕೆ ಹೋಗೋ ಜಾಗ ಎಲ್ಲಿದೆ ಅಂದರೆ ನಾವು ದೇವಸ್ಥಾನದಿಂದ ಆಚೆ ಬಂದಮೇಲೆ
ಅಲ್ಲಿಂದ ಲೆಫ್ಟ್ ಸೈಡ್ ಒಂದು ರೋಡ್ ಬರುತ್ತೆ. ಆ ರೋಡ್ ಸ್ಟ್ರೈಟ್ ಹೋದರೆ ನಮಗೆ ದಾಸೋಹಕ್ಕೆ ಹೋಗೋ ದಾರಿ ಸಿಗುತ್ತೆ. ನಾನು ಮಾರ್ನಿಂಗ್ 12 PM ಬೆಂಗಳೂರಲ್ಲಿ ಬಸ್ ಹತ್ತಿದೆ ಆ್ಯಂಡ್ ಇಲ್ಲಿ ಬರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಆ್ಯಂಡ್ 6 ಗಂಟೆ ನಾನು ಬಂದವನೇ ಟೆಂಪಲ್ ನೋಡಿಕ್ಕೆ ಹೋಗಿ ಅಲ್ಲಿ ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿತು. ಸೊ 7 ಗಂಟೆಗೆ ಇಲ್ಲಿ ಪ್ರತಿನಿತ್ಯ ಚಿನ್ನದ ಪಲ್ಲಕ್ಕಿ ಇರ್ತಿದೆ. ಸೊ ಅದನ್ನು ನೋಡಿಕೊಂಡು ನಾನು ವಾಪಸ್ ಹೋಗ್ತೀನಿ. ನನಗೆ ಬಜೆಟ್ ಎಷ್ಟಾಯ್ತು ಅಂದರೆ ಬರ್ತಾ 290, ಹೋಗ್ತಾ 290 ಆಗುತ್ತೆ. ಟೋಟಲ್ 580 rupees ಚಾರ್ಜ್ ಆಗುತ್ತೆ. ಆ್ಯಂಡ್ ಊಟ ಎಲ್ಲ ಇಷ್ಟ. ನಿಮ್ಗೆ ಇದೇ ಥರ ಟ್ರಾವೆಲ್ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು. ಸೊ ಬನ್ನಿ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ಟೆಂಪಲ್ ಹೇಗಿದೆ ನೋಡೋಣ.